ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ, ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣಂತ. ಡೌಟ್ ರಾಜ, ನಾನ್ ಡೌಟೇ ಕೇಳಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅನ್ಸೋರ್ ನಾವಾಗಿರ್ಬೇಕು. ಯಾರೋ ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಡ್ತಾರೆ ನಿಮ್ಗೆ. ಅನುಭವಿಸ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಹೆಣ್ಣು ಹೊನ್ನು ಮಣ್ಣು ಯಾವನು ತಪ್ಸಕ್ಕಾಗಲ್ಲ. ಟೈಮ್ ಈಗ ಭಾಳ ಅಂದ್ರೆ ಭಾಳ ಲೇಟ್ ಆಗಿದ್ದಿ. ಸೊ ಎಲ್ಲ ನಮ್ದು ಕೆಲಸ ಎಲ್ಲ ಹೊರಗಿಂದೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಂಗೆ ಆಗಿದ್ದಿ. ಸೊ ಇನ್ನೂ ಏನೇನದಾವು ಡೇ ಪೂರ್ತಿ ಎಲ್ಲ ಲಾಗ್ ಕಂಟಿನ್ಯೂ ಮಾಡೋಣ ಅಂತ. ಸೊ ಲೇಟ್ ಮಾಡೋದು ಬೇಡ. ಈಗ ಟೈಮ್ ಎಷ್ಟಾಗಿದ್ದಿ ನೋಡ್ನಂತ. ಎಷ್ಟಾಗಿದ್ದಿ 10 ಆಗಿತ್ತು ಟೈಮ್. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ಕಂಟಿನ್ಯೂ ಮಾಡೋಣಂತ. ಮತ್ತು ಕೆಲಸ ಭಾಳ ಇರ್ತಾವೆ, ಅದನ್ನೆಲ್ಲ ಮುಗಿಸೋಣಂತ. ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಸಪೋರ್ಟ ಯಾವುದೇ ರೀತಿ ಕಮ್ಮಿ ಆಗೋದು ಬೇಡ, ಇದೇ ರೀತಿ ಕಂಟಿನ್ಯೂ ಆಗಿರಲಿ ಅಂತ ಹೇಳ್ತಾ ಸೊ ವಿಡಿಯೋ ಕಂಟಿನ್ಯೂ ಮಾಡೋಣಂತ ಬರ್ರಿ. ನಾ ಸುಮ್ ಕ್ಯಾಶುವಲ್ ಆಗಿ ಹಂಗೆ ಮನೆ ಒಳಗೆ ಬನ್ನಿ ಬಂದು ರೂಪಾಯಿ ನೋಡ್ತಾನು. ಮತ್ತು ನನಗೊಂಥರ ಶಾಕ್ ಆದವ್ರತ್ಲಾತು. ಯಾಕೆ ಶಾಕ್ ಆತಂತಾರವ, ನನಗೆ ಉಪ್ಪಿಟ್ಟು ಅಂದ್ರೆ ಒಂಥರ ಅಲರ್ಜಿ ಅದಂಗೆ ಆಗೈತಿ. ಸೊ ನೀವು ನೋಡ್ತಿರ್ಬೋದು, ಈಗ ಉಪ್ಪಿಟ್ಟು ಮಾಡ್ಯಾರ ಮತ್ತು ಮನೆಯೊಳಗೆ. ಸೊ ಒಂಥರ ಅಂಜಿಗೆ ಬಂದಂಗೆ ಆಗ್ತೈತಿ, ಹಂಗೆ ಮಾಡೋದು ನಾ ತಿರುಗಿಸಿಂದ. ಸೊ ನಿರ್ವಾಹ ಇಲ್ಲ, ಆದ್ರೂ ಮತ್ತೆ ಉಪ್ಪಿಟ್ಟು ತಿನ್ಬೇಕಾಗೈತಿ. ಸೊ ಈಗ ನೀರು ಹಾಕ್ಲತ್ತಾರ ಮಮ್ಮಿ. ಸೊ ನೀರು ಹಾಕಿಸಿಂದ ಸಣ್ಣ ಹಿಂಗೆ ಒಂದೊಂದು ಗ್ಲಾಸ್ ಹಾಕ್ಲತ್ತಾರು. ಸೊ ಅದು ಹಾಕಿ ರವೆ ಹಾಕ್ತಾರು. ಅದು ಆದ ಬಳಿಕ ಉಪ್ಪಿಟ್ಟು ತಿನ್ನಬೇಕು. ಸೊ ಸರಿ ಸುಮಾರು ಹೆಂಗಿರ್ತೈತೆ ಅಂದರೆ ಒಂದು 4 ರಿಂದ 5 ಗ್ಲಾಸ್ ನೀರು ಹಾಕ್ತಾರೆ ಮಮ್ಮಿ. ಫಸ್ಟ್ ಎಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದಾರಲ್ಲ. ಸೊ ಈಗ 4 ರಿಂದ 5 ಗ್ಲಾಸ್, ಬಹುಶಃ ಈಗ 3 ಅದು. ಸೊ ಇನ್ನೂ 2 ಗ್ಲಾಸ್ ಹಾಕ್ತಾರೆ. ಸೊ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾ ವ್ಲಾಗ್ ಮುಂಜಾನೆದು ಅಷ್ಟೇ ಯಾಕೆ ಅಪ್ಲೋಡ್ ಮಾಡ್ತೇನಪ್ಪ ಅಂತಂದರೆ, ಸೊ ಹೆಂಗಿರುತ್ತೆ ಮುಂಜಾನೆ ಅಟ್ಟೆ ನಾವು ಫ್ರೆಶಪ್ ಆಗಿಂದ ಎಲ್ಲರೂ ಸೇರ್ತಾ ಓಡಾಡ್ತಿರ್ತೀವಿ. ಅದನ್ನ ಅಟ್ಟೆ ಎಂಜಾಯ್ ಮಾಡೋಕೆ ಚಲೋ ಅನಿಸುತ್ತೆ. ಸೊ ಮತ್ತು ಡೇದ ಪೂರ್ತಿ ಹಾಕ್ಬೇಕಂತಂದರೆ, ಸೊ ಕೆಲವೊಂದು ಹೆಂಗಿರುತ್ತೆ ರೆಸ್ಟ್ ಮಾಡ್ತಿರ್ತಾರಲ್ಲ ಕೆಲಸ ಆದ ಬಳಿಕೆಲ್ಲ, ಅದನ್ನೆಲ್ಲ ಏನು ತೋರಿಸೋದು ತಿಳ್ಕಿಸಿಂದ ಸೊ ಗ್ಯಾಪ್ ಮಾಡ್ತೀನಿ ಅದಷ್ಟೇ. ನಿಮಗೆ ತಿಳ್ದಂಗೆ ಎಂದಿನಂತೆ ಪ್ರತಿದಿನ ನಿಮಗೆ ತಿಳ್ದಂಗೆ ಇವತ್ತು ಸ್ಪೆಷಲ್ ನಾಷ್ಟಾಕ್ಕೆ ಏನೈತಂಪ ಅಂತಂದ್ರೆ, ನಾ ಹೇಳೋದು ಬೇಡ, ನೋಡ್ರಿ ನೀವು. ಉಪ್ಪಿಟ್ಟು ಒಂಥರ ಬ್ಯಾಸರ ಅನ್ಸಿಸ್ತೈತಿ. ಕರೆ ಏನ್ ಮಾಡೋದು, ಮಾಡಿರ್ತಾರು, ತಿನ್ನಬೇಕಾದೈತಿ. ನಿರ್ವಹಣೆ ಎಲ್ಲ ಸೊ ಕೆಟ್ಟದತ್ತೆಲ್ಲ ಒಳ್ಳೇದಿರ್ತೈತಿ. ಸೊ ಲೇಟ್ ಮಾಡೋದು ಬೇಡ. ಈಗ ನೀರಿನ ಜಬರ್ದಸ್ತ್ ಕುದಿಯಾತಾವು ಉಪ್ಪಿಟ್ಟು. ಸೊ ಈಗ ನಾಷ್ಟ ಮಾಡೋಣಂತ. ಇನ್ನೂ ಮಿಕ್ಸ್ ಮಾಡಿಲ್ಲ, ರವೆ ಅದು ಏನೋ ಹಾಕಿಲ್ಲ. ಸೊ ಇನ್ನೂ ಹಾಕಬೇಕು. ಸೊ ಅನಕತಕ್ಕ ಹೊರಗೆ ಒಂದು ಸ್ವಲ್ಪ ತಿರುಗಾಡಿ ಬರೋನು. ಯಾಕಂದ್ರೆ ನಮ್ದು ಆಕಳ ಭಾಳ ಅಂದ್ರೆ ಭಾಳ ಒದರ್ಲಾತೈತಿ. ಸೊ ಅದಕ್ಕೆ ಹೊಟ್ಟೆ ಜೋಡ ನೋಡೋಣಂತ. ಸೊ ಲೇಟ್ ಮಾಡೋದು ಬೇಡ, ಬರ್ರಿ. ಇಲ್ಲಿ ಏನೈತಿ ಮುಂಜಾನೆ ಕೆಲಸ ನಮ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿನಿ. ಸೊ ಇಲ್ಲಿ ನೋಡ್ತಿರ್ಬೋದು ಆಡುಗಳದ್ದು ಒದರತ್ತವು. ಸೊ ಏನೋ ಮೇವು ಅದು ಏನು ಹಾಕಿಲ್ಲ. ಸೊ ಮೇವು ಹಾಕಬೇಕು. ಅದಕ್ಕೆ ಈ ಕೆಲಸ ಮುಗಿಸ್ಕೊಂಡ್ರೆ ಈಗ ಫ್ರೆಶ್ ಆಗಿ ನಿಮಗೆ ಬತ್ತಿ ಹಚ್ಕೊಂಡಿದ್ದು ನೋಡ್ರಿ ನಿಮ್ಗೆ ಗುರುತಾಗ್ತೈತಿ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಕರ ಹೆಂಗೆ ಓದಲಾಗ್ತೈತಿ. ಸೊ ಇಲ್ಲಿ ನೋಡ್ರಿ ನಮ್ಮ ಗುಂಡ ನಿದ್ದೆ ಮಾಡತ್ತಾನು. ಎಂದಿನಂತೆ ಮುಂಜಾನೆ 10 ಆಗಿದ್ದು, ಈಗ ಜಸ್ಟ್ ಟೈಮ್ ಆದ್ರೂ ನಿದ್ದೆ ಮಾಡತ್ತಾನು. ಸೊ ಇವತ್ತು ಸುಟಿ ಇತ್ತಲ್ಲ, ಸೊ ಅದರ ಸಂಬಂಧ ಎಲ್ಲ ಖಾಲಿ ಇದೀವಿ ಮನೆಯೊಳಗೆ. ಸುಮಾರು ಆರಾಮ್ಸರಿ ರೆಸ್ಟ್ ಮಾಡ್ಕೋತ ಸಣ್ಣ ಕೆಲಸ ಮಾಡತ್ತಿದ್ದೀವಿ. ಸೊ ಈಗ ನೋಡ್ತಿರ್ಬೋದು ನೀರು ಅದು ಎಲ್ಲ ಜಬರ್ದಸ್ತಂಗಿ ಇನ್ನು ಈಗ ಕಾಯತಾವು. ನಾ ಲಗುಟ ಜಳಕ ಮಾಡಲ. ಸೊ ನೋಡ್ತೀರಿ ಇಲ್ಲಿ ಮುಂಜಾನೆ ನಿಮಗೆ ಹೂವಿಂದ ವೀಡಿಯೋ ತೋರಿಸ್ತಿಲ್ಲ. ಇದೆ ನೋಡ್ರಿ, ಹೂ ಜಸ್ಟ್ ಕ್ಲಿಯರ್ ಆತು. ಜಾಸ್ತಿ ಆಗ್ಲತ್ತ ಈಗ ಮನೆ ಮುಂದಿಲ್ಲಿ. ಸೊ ಫೈನಲಿ ಈಗ ಟೆಕ್ನಿಕೆ ಎಲ್ಲ ಸುಲ್ಕೊಂಡು ನಾವು ಹೊಂಟಿದ್ದೀವಿ ಈಗ ಹನುಮಪ್ಪನ ಗುಡಿಗೆ. ಸೊ ಇವತ್ತು ಶನಿವಾರ ಐತಲ್ಲ, ಸೊ ಫ್ರೆಶ್ ಆಗಿಸಿಂದ ಫಸ್ಟಿನ ನಾಷ್ಟ ಮಾಡಿಲ್ಲ. ಸೊ ಹಂಗೆ ಹನುಮಪ್ಪನ ಗುಡಿಗೆ ಹೋಗ್ಬೇಕಂತ ಹೇಳಿಸಿಂದ ಹೊಂಟಿದ್ದೀವಿ. ಸೊ ಬರ್ರಿ ಅಲ್ಲಿದ್ದು ವ್ಯವಸ್ಥೆ ಹಂಗೈತಿ ನೋಡ್ಕೊಂಬರೋಣಂತ. ಸೊ ಫೈನಲಿ ಈಗ ಜಸ್ಟ್ ನಾವು ಹನುಮಪ್ಪನ ಗುಡಿಗೆ ಬಂದಿದ್ದೀವಿ. ಇದು ವ್ಯೂ ನೀವು ನೋಡ್ತಿರ್ಬೋದು. ಹನುಮಪ್ಪನ ಗುಡಿದ ವ್ಯೂ ಐತದ. ಸೊ ಶನಿವಾರ ಐತಲ್ಲ, ಸೊ ಪ್ರತಿ ಶನಿವಾರ ಬರ್ತೀವಿ. ಅದೇ ಎಂದಿನತ್ತೆ ಇವತ್ತು ನಾವು ಶನಿವಾರ ಐತಲ್ಲ, ಸೊ ಬಂದಿದ್ದೀವಿ ಅದಕ್ಕೆ. ಸೊ ಇದು ಫುಲ್ ವ್ಯೂ. ಇಲ್ಲಿ ಮುಂದೆ ಎಲ್ಲ ಹನುಮಪ್ಪನ ಗುಡಿ ಕಾಣಿಸ್ತೈತಿ. ಸೊ ನೀವು ನೋಡ್ಕೊತ ಬರ್ರಿ.
ಸೊ ಫೈನಲಿ ಈಗ ಏನೈತ್ಲೆ ಜಸ್ಟ್ ಇದೆಲ್ಲ ನಮಸ್ಕಾರ ಮಾಡಿ ನಾವೀಗ ಹೊರಗೆ ಬರೋ ಟೈಮ್ ಆಗೈತಿ. ಸೊ ಇನ್ಕತಕ್ಕ ಸುಮ್ಮ ಕೂತೀವಿ. ಸೊ ಒಂದು 5 ನಿಮಿಷ ಕುಂಡಿರ್ಬೇಕು ಹನುಮಪ್ಪನ ಗುಡಿ ಒಳಗೆ ಹತ್ತೇಳ್ಕಿಸಿಂದ ಕೂತಿದ್ವು. ಸೊ ಇದು ನಮ್ಮ ಹನುಮಂದ್ರ ಗುಡಿ ಫುಲ್ ವ್ಯೂವ. ಸೊ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ರಿ ಮನೆ ಕಡೆ ಹೋಗೋಣಂತ. ಸೊ ಫೈನಲಿ ಈಗ ಜಸ್ಟ್ ಹನುಮಪ್ಪನ ಗುಡಿಗೆ ಹೋಗಿ ಜಸ್ಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವೀಗ ಮನೆಗೆ ಬಂದು ಕಿಸಿಂದ ನಾಷ್ಟ ಜಬರ್ದಸ್ತ್ ಮಾಡಿ ಸೊ ಈಗ ಮನೆ ಮುಂದೆ ಕೂತಿದ್ದೆ ಸುಮ್ಮ. ಸೊ ಇವತ್ತು ಸುಟ್ಟಿ ಐತಿ. ಸೊ ಬೇಸರ ಬರೋದತ್ತಿ ನೋಡೋಣಂತ ಮುಂದೆ ಏನೇನು ಕಂಟಿನ್ಯೂ ಮಾಡೋದು ಆತ್ಲಾಗತ್ತೆ ಹೇಳಿಕಿಂದ. ಸೊ ಬರ್ರಿ ಇವತ್ತಿನ ಡೇನ ಫುಲ್ಲಾಗಿ ಎಂಜಾಯ್ ಮಾಡೋಣಂತ. ಸೊ ಸುಮ್ಮ ಟೈಮ್ ಪಾಸ್ ಮಾಡ್ಕೊತ ಹಂಗೆ ಕೂತಿದ್ನಿ. ಸೊ ಇದು ಮರಿ ಮರಿ ಬಂದು ಕಿಸ ಒಮ್ಮೆ ತೊಡೆ ಮೇಲೆ ಜಿಗಿದು ಹೊಟ್ಟೆ ಮೇಲೆ ಜಿಗಿದಾಡೋದು ಮಾಡ್ಲಾಯ್ತು. ಸೊ ಇದೇನಿತ್ತಲ್ಲ ಮರಿ ಪಾಪ ಆ ಹಡಗಳ್ಕಿಂತ ಮತ್ತು ಮನುಷ್ಯರನ್ನ ಹೆಚ್ಚು ಹಚ್ಕೊಳಂಗೆ ಕಾಣಿಸ್ತೈತಿ. ಸೊ ಮೈ ಮ್ಯಾಗ ಬರ್ರಿ. ಸೊ ಇದು ಹೂವದು ಏನು ನೋಡತ್ತಿರಲ್ಲ ನೀವು, ಇದು 3 ದಿನದ ಹಿಂದೆ ನಾನು ತೊಗೊಂಬಂದು ಕಿಸಿಂದ ಇದು ನಮ್ಮ ಮನೆ ಮುಂದೆ ಬ್ಯಾರಲ್ ಅದಾವಲ್ಲ ಅಲ್ಲಿ ಇಟ್ಟಿದ್ನಿ. ಸೊ 3 ದಿನದ ಆದ್ರೆ ಭೀ ಇದು ಹೂವು ಒಂದು ಸ್ವಲ್ಪ ಏನೋ ಬಾಡ್ದಂಗೆ ಕಾಣಿಸುತ್ತೆ. ಸೊ ಹೆಂಗೈತಿ ಹಂಗೈತಿ ಆದ್ರೂ. ಸೊ ಎಷ್ಟು ಚಂದ ಕಾಣಿಸ್ತೈತಿ ನೀವು ನೋಡ್ಬೇರಿ. ಸೊ ಫೈನಲಿ ಈಗೇನೈತಿಲ್ಲ ಜಸ್ಟ್ ಆಡುಗಳಿಗೆ ಮೇವು ಅದೆಲ್ಲ ಮುಗಿಸಿದ್ವು. ಸೊ ಇದಕ್ಕೆ ಭಾಳ ಅಂದ್ರೆ ಭಾಳ ಒದರ್ಲತ್ತಿದ್ದು. ಸೊ ಅದ್ರ ಸಂಬಂಧ ಮೇವು ತೊಗೊಂಬರಕ್ಕೆ ಮಮ್ಮಿ ಪಪ್ಪ ಇಬ್ಬರು ಹೋಗಿದ್ದರು, ಮೇವು ತೊಗೊಂಬಂದರು. ಸೊ ಅಲ್ಲಿ ದಂಡಿಗೆ ನೀರು ಅದೆಲ್ಲ ಹಚ್ಚಿದ್ರಲ್ಲ. ಸೊ ಅದಕ್ಕೆ ನಾವು ಹೋಗಿದ್ದಿಲ್ಲ. ಸೊ ಈಗ ಮಮ್ಮಿ ಏನೈತಿ ನೀರು ಮೇವು ತೊಗೊಂಬಂದರು. ಸೊ ಇಲ್ಲಿ ನಮ್ಮ ಗುಂಡೆ ಅದೆಲ್ಲ ಮುಕ್ಕೊಂಡಿರ್ಬೇಕು. ಇದು ಮರಿ ಹೆಂಗೆ ಜಿಗಿದಲ್ಲ ನೋಡ್ರಿ. ಈಗ ಮಮ್ಮಿ ಕಡೆ ಎಬ್ಸ್ಕೊಂಬಂದ ಮಮ್ಮಿನ ಕಡೆ ಸುಮ್ಮನೆ ಕೂತ್ಬಿಡ್ತದೆ. ಸೊ ಹಡಗುಳದಿಂದ ಜಾಸ್ತಿ ಇರೋಂಗಿಲ್ಲ ಅದು. ಸೊ ಮನುಷ್ಯರ ಅಂತಾರೆ ಜಾಸ್ತಿ ಇರುತ್ತೆ. ಸೊ ಒಂಥರ ಹಚ್ಕೋತ ಹೋಗ್ತಾರೆ ಗೊತ್ತೇನು ರೀ ಆ ಟೈಪ್. ಇದು ಜಾಸ್ತಿ ಹಡಗುಳ್ಕಿಂತ ಹೆಚ್ಚು ಮನುಷ್ಯರ ಜೋಡಿನ ಇರ್ತೈತಿ. ಮನ್ಯಾಗ ಆದ್ರೂ ಬರ್ತೈತಿ, ಎಲ್ಲಾದ್ರೂ ಜಿಗಿದಾಡ್ತೈತಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಲಾಸ್ಟ್ ಇದ್ದಿದ್ದು ಮರಿ ಇದೆ. ಸೊ ಇದೇನೈತಿ ರೆಸ್ಟ್ ಮಾಡತೈತಿ ಬಿಸಿಲಿಗೆ. ಸೊ ಇಲ್ಲಿ ನಮ್ಮ ಗುಂಡೆ ಎಂದಿನಂತೆ ಅರವತ್ತವರತ್ತು ನಿದ್ದೆ ಮಾಡತ್ತಾನು. ಸೊ ಮೇವು ಅಂತೂ ಜಬರ್ದಸ್ತ್ ಹಿಂಗೆ ತಂದಿದ್ದೆವು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈಗ ಹೆಂಗೆ ಜಿಗಿದಾಡತ್ತೆ ನೋಡ್ರಿ. ಇದ್ರ ಮ್ಯಾಗ ನಮ್ದು ಆಕಳು ಸುಮ್ಕೊಂಡಿರ್ತೈತಿ. ಸೊ ಈಗ ಮರಿ ಸಿಕ್ಕಾಪಟ್ಟೆ ಜಿಗಿದಾಡ್ಲಿಕ್ಕೆ ಚಾಲೂ ಮಾಡ್ತೈತಿ. ಈಗ ಕೆಳಗೆ ಬೀಳೋದು ಹಂಗೆ ಮಾಡ್ತೈತಿ, ಈಗ ಮ್ಯಾಗ ಜಿಗಿದಾಡತ್ತೆ. ಮತ್ತು ಒಂದು 2-3 ಸತಿ ಬಿದ್ದೈತಿ. ಈಗ ಇದು ನೋಡ್ರಿ ಮತ್ತೆ ಬಿತ್ತು ನೋಡ್ರಿ. ಈಗ ಹಿಂಗೆ ಬೀಳ್ತೈತಿ ಮತ್ತು ಹೋಗ್ತೈತಿ. ಅದಕ್ಕೆ ಒಂಥರ ಆಟ ಆಡ್ದಂಗೆ ಮಜಾ ಬರತ್ತೆ. ಅದಕ್ಕೆ ಹೆಂಗೆ ಈಗ ನಾವು ಹೆಂಗೆ ಮನುಷ್ಯರು ನೀರ್ನ್ಯಾಗ ಅದು ಜಿಗಿದಾಡ್ತೀವಲ್ಲ ಆ ಟೈಪ್ ಅದಕ್ಕೆ ಹಂಗೆ ಮಜಾ ಬರತ್ತೈತಿ. ಸೊ ಜಿಗಿದಾಡೋದು ಫುಲ್ ಅದ. ಅಂದರೆ ಈಗ ಸ್ವಲ್ಪ ಒಂದು 10 ದಿನ ಏನಾಯ್ತು ಅದೇ ಹುಟ್ಟಿ. ಸೊ ಅದ್ರ ಸಂಬಂಧ ಜಿಗಿದಾಡ್ಲತ್ತೈತಿ. ಸೊ ಫೈನಲಿ ಈಗ ಇಲ್ಲಿ ಮನೆ ಮುಂದೆ ಸ್ವಲ್ಪ ಕಸ ಇರ್ತೈತಿ, ಅದನ್ನ ಸ್ವಲ್ಪ ಕೇಳೋಣ ಅಂತ ಬರ್ರಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮಮ್ಮಿ ಇದು ಮನೆ ಮುಂದೆ ಹೂವಿನ ಗಿಡ ಐತಲ್ಲ, ಆ ಹೂವಿನ ಗಿಡದಾಗ ಸ್ವಲ್ಪ ಸಣ್ಣ ಕಸ ಇರ್ತೈತಿ. ಸೊ ಅದನ್ನು ಕ್ಲೀನ್ ಮಾಡತ್ತಾರು. ಸೊ ಇನ್ಕ ಹೇಳಿದ್ಲ ಹಂಗೆ ಎಲ್ಲ ಇದನ್ನೆಲ್ಲ ಸ್ವಚ್ಛ ಮಾಡಿ ಇಡ್ಬೇಕಂತೇಳಿ ವಿಚಾರ ಮಾಡಿಕಿಸಿಂದ ಮಮ್ಮಿ ಇದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡತ್ತಾರು. ಸೊ ಮನೆ ಇರ್ತೈತಲ್ಲ ಮನೆ ಮುಂದೆ ಸ್ವಲ್ಪ ಕ್ಲೀನ್ ಇರ್ಬೇಕಂತೇಳಿಕಿಸಿಂದ ಸೊ ಕ್ಲೀನ್ ಮಾಡತ್ತಾರು. ಸೊ ಫೈನಲಿ ಇಲ್ಲಿ ನೋಡ್ತಿರ್ಬೋದು ನೀವು, ಈಗ ಮಮ್ಮಿ ಇಲ್ಲಿ ಇದಾರತ್ತಂದ್ರೆ ಈ ಮರಿನೂ ನಮ್ದು ಇಲ್ಲೇ ಬಂದೈತಿ ನೋಡ್ತಿರ್ಬೋದು. ಸೊ ಇದು ಹೆಂಗೆ ಇರ್ತದೆ ಗೊತ್ತಂದ್ರೆ ಹಂಚ್ಕೊಂಡ್ರು ಒಮ್ಮೆ ಹಂಗೆ ಇರ್ತೈತೆ ಅದ. ಸೊ ಈಗ ಅದು ಫಸ್ಟು ಆಡ ಒದರ್ತಿತ್ತು, ಈಗ ಒದರ್ದು ಕಮ್ಮಿ ಆಗೈತಿ. ಮಮ್ಮಿ ಜೋಡಿನೇ ಇರ್ತೈತಿಲ್ಲ ಇಲ್ಲೇ ಮರಿ ಅದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಆಡುಗಳಿಗೆ ಹೋಗೋದಕ್ಕಿಂತ ಮತ್ತು ಇಲ್ಲಿ ಎಷ್ಟು ಮೇವು ಜಾಸ್ತಿ ತಂದಿಟ್ಟಿದ್ದೆವು. ಸೊ ಫೈನಲಿ ಈಗ ಸ್ವಲ್ಪ ಹೊರಗೆ ಹೋಗಿ ತಿರುಗಾಡಿ ಬರ್ಬೇಕಂತೇಳಿ ನಾವು ವಿಚಾರ ಮಾಡೀನಿ. ಸೊ ಅದ್ರ ಸಂಬಂಧ ಚಹಾ ಮಾಡೋಣ. ಮನೆಯವ್ರು ಸ್ವಲ್ಪ ಚಹಾ ಮಾಡ್ಯಾರು. ಚಹಾ ಕೊಡೋದಕ್ಕಿಂತ ಸ್ವಲ್ಪ ಹೊರಗೆ ತಿರುಗಾಡಿ ಬರ್ಬೇಕಂತೇಳಿ ವಿಚಾರ ಮಾಡಿದ್ನಿ. ಯಾಕಂದ್ರೆ ಟೈಮ್ 12:30 ಪೌಣೆ 1 ಆಯ್ತು. ಸೊ ಮತ್ತು ಊಟ ಹಸು ಆತವು, ಆ ಟೈಮ್ದಾಗ ಊಟ ಮಾಡಬೇಕು. ಸೊ ಈಗ ಹೊರಗೆ ಹೋಗ್ಬೇಕು ಬಾಯ್ ಸ್ವಲ್ಪ ಇದನ್ನ ಹೇಳಿಕ್ಸಿಂದ ಚಹಾ ಮಾಡ್ಕೊಂಡು ಚಹಾ ಕುಡಿಲತ್ತಿದ್ವಿ ಬರ್ರಿ.
ಸೊ ಇಲ್ಲಿ ಮಮ್ಮಿ ನಾಳೆ ನಾಷ್ಟಕ್ಕೆ ಏನೋ ರೆಡಿ ಮಾಡತ್ತಾರೆ ಸೀಕ್ರೆಟಾಗಿ ಐತಿ. ಸೊ ಅದು ನಾಳೆ ನೋಡಿ ತೋರಿಸೋಣಂತ. ಸೊ ಫೈನಲಿ ಈಗ ಜಸ್ಟ್ ನೀವು ಪ್ರತಿ ವಿಡಿಯೋ ನೋಡಿದಂಗೆ ಈ ವಿಡಿಯೋ ನೋಡ್ತಿರತ್ತೆ ತಿಳ್ಕೊತಾನು. ಸೊ ಈ ವಿಡಿಯೋದಾಗ ನಿಮ್ಗೆ ನೀವು ಏನು ತೋರಿಸೋದಂದ್ರೆ ನಾನು ಪ್ರತಿ ಶನಿವಾರ ದಿವಸ ಇಲ್ಲಿ ಬಂದೇ ಇರ್ತಾನು. ಸೊ ಇದು ನೀವು ಆಲ್ಮೋಸ್ಟ್ ಹಳೆ ವಿಡಿಯೋ ಯಾರು ನೋಡಿರ್ತಿರಲ್ಲ ಅವ್ರಿಗೆ ಗುರ್ತಿರ್ತೈತಿ ಇದು ಏನು ಪ್ಲೇಸ ಎಲ್ಲಿರ್ತೈತಿ ಅನ್ನೋದು. ಸೊ ಬರ್ರಿ. ಸೊ ಫೈನಲಿ ಈಗ ನಾವು ಇಲ್ಲಿ ಬಂದು ತಲುಪಿದೆವು. ಎಲ್ಲಿ ಅಂತಂದ್ರೆ ಈಗ ಲಾಸ್ಟ್ ವಿಡಿಯೋದಾಗ ಎಲ್ಲ ನೋಡ್ತಿರಿ ನನ್ನ ವಿಡಿಯೋದಾಗ. ಸೊ ಅದು ನಿಮ್ಗೆ ಗುರ್ತಿರ್ತೈತಿ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ಭಾಳ ಲಾಂಗ್ ಆಗತ್ತೈತಿ. ಸೊ ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸೋಣಂತ. ಸೊ ಇನ್ನೂ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಲೈಕ್ ಬಟನ್ ಅಂದ ಕೊಡ್ರಿ.